ಎಲ್ಲರಿಗೂ ನಮಸ್ಕಾರ. ನಿಮಗೂ ಡ್ರ್ಯಾಂಡ್ರಫ್ ಇಲ್ಲ ಹೇರ್ ಫಾಲ್ ಆಗ್ತಿದೆಯಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ನಿಮಗೆ ಡ್ರ್ಯಾಂಡ್ರಫ್ ಇಲ್ಲ ಹೇರ್ ಫಾಲಿಂದ ತುಂಬ ತೊಂದರೆ ಆಗ್ತಿದೆ ಅಂದರೆ ಇದು ಸಿಂಪಲ್ ಆದ ಎಣ್ಣೆ ಹೇರ್ ಆಯಿಲ್ನ ರಾತ್ರಿ ಹಚ್ಕೊಂಡು ಬೆಳಿಗ್ಗೆ ತಲೆ ಸ್ನಾನ ಮಾಡೋದ್ರಿಂದ ನೀವು ತುಂಬ ಎಫಿಷಿಯೆಂಟ್ ರಿಸಲ್ಟ್ಸ್ನ ಬರ್ಬೋದು. ಸೊ ಏನದು ಏನೇನು ಹಾಕಬೇಕು ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ನಾನು ಒಂದು ಈರುಳ್ಳಿ, ಅದಕ್ಕೆ ಲವಂಗ ಚುಚ್ಚಿಟ್ಟಿದ್ದೀನಿ. ಆದಮೇಲೆ ಆಲ್ಮಂಡ್ಸ್, ಬಾದಾಮಿ, ಇದು ಹೈಬಿಸ್ಕಸ್ದು ಲೀಫು ಮತ್ತು ಹೂವು ಅದನ್ನು ಒಣಗಿಸಿ ನಾನು ಇಟ್ಟಿದ್ದೀನಿ. ಬೇಕಾದರೆ ನೀವು ಹಾಗೆ ಗಿಡದಿಂದ ಕಿತ್ಕೊಂಡು ಹಾಗೇನೂ ಹಾಕೋಬೋದು. ಮತ್ತು ಆ್ಯಲೋವೆರಾ ನಮ್ಮ ಮನೆಯಲ್ಲೇ ಗಿಡ ಬೆಳೆಸಿದ್ದೀನಿ, ಸೊ ಅದು ಹಾಕಿ ತೊಗೊಂಡಿದ್ದೀನಿ. ಅದಿಲ್ಲ ಅಂದರೆ ಆ್ಯಲೋವೆರಾ ಜೆಲ್ ಅನ್ನೋದು ನಿಮಗೆ ಸಿಗುತ್ತಲ್ವ, ಅದು ಕೂಡ ಹಾಕೋಬೋದು. ಬಟ್ ಇದು ತುಂಬ ಒಳ್ಳೆ, ಅಂದರೆ ನೀವು ನ್ಯಾಚುರಲಾಗಿ ಕಿತ್ಕೊಂಡು ಮಾಡ್ತೀರಲ್ಲ ಹಾಗೆ ಇದು. ಮತ್ತು ಫೆನುಗ್ರಿಕ್ ಸೀಡ್ಸ್, ಇದು ಕರಿ ಲೀವ್ಸ್, ಮತ್ತು ಇದು ರೋಸ್ಮೆರಿ ಲೀಫ್. ಇದು ನಿಮಗೆ ಝೆಪ್ಟೋ ಇಲ್ಲ ಬ್ಲಿಂಕಿಟಲ್ಲಿ 10 ರೂಪಾಯಿ 20 ರೂಪಾಯಿಗೆಲ್ಲ ಸಿಗುತ್ತೆ, ನೀವು ಅದನ್ನು ತಗೊಳ್ಳಿ. ಮತ್ತು ಇದು ನೆಲ್ಲಿಕಾಯಿ. ಈಗ ಹೇರ್ ಆಯಿಲ್ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ನಾನೊಂದು ಬಾಣಲಿಯಲ್ಲಿ ಕೊಕೊನಟ್ ಆಯಿಲ್ ಅಂತ ಹಾಕಿದ್ದೀನಿ. ಇದು ನಾನು ಪ್ಯಾರಾಶೂಟ್ ಆಯಿಲ್ನ ಬಳಸ್ತಿದ್ದೀನಿ, ನೀವು ಅದನ್ನೇ ಬಳಸ್ಬೋದು. ಇಲ್ಲ ನೀವು ಆಲ್ಟರ್ನೇಟ್ ಬೇರೆದು ಯೂಸ್ ಮಾಡ್ತೀನಿ ಅಂದರೂ ಮಾಡ್ಬೋದು. ಇವಾಗ ಕೊಕೊನಟ್ ಆಯಿಲ್ನ ಹೀಟ್ ಮಾಡೋಕ್ಕಿಟ್ಟಿದ್ದೀನಿ. ಈಗ ಒಂದೊಂದೇ ಸಾಮಗ್ರಿಗಳನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ದೂರನೇ ಇರಿ, ಎರ್ಚುತ್ತೆ. ಇವಾಗ ನಾನು ಈರುಳ್ಳಿ, ರೋಸ್ಮೆರಿ ಲೀಫ್ ಹಾಕ್ಕೊತಾ ಇದ್ದೀನಿ. ಇವಾಗ ಕರಿಬೇವಿನ ಹಾಕ್ಕೊಂಡಿದ್ದೀನಿ. ಸೊ ನೆಲ್ಲಿಕಾಯನ್ನು ಹಾಕ್ತಾಯಿದ್ದೀನಿ. ಇವಾಗ ಮೆಂತ್ಯ ಕಾಳನ್ನು ಹಾಕ್ಕೊತಾ ಇದ್ದೀನಿ. ಬಾದಾಮಿ ಒಂದು 5-6. ಸೊ ಆ್ಯಲೋವೆರಾ ಹಾಕ್ಕೊತಾ ಇದ್ದೀನಿ. ಈಗ ಹೈಬಿಸ್ಕಸ್ ಫ್ಲವರು ಮತ್ತು ಲೀಫ್ ಅನ್ನೋದು ಹಾಕ್ಕೊತಾ ಇದ್ದೀನಿ. ಇದು ನಿಮ್ಮ ಮನೇಲೇ ಮಾಡ್ಕೊಳ್ಳಿ, ಯಾಕಂದರೆ ಇವಾಗ ಆದಿವಾಸಿ ಹೇರ್ ಆಯಿಲ್ ಅನ್ನೋದು ತುಂಬ ಫೇಮಸ್ ಆಗ್ತಿದೆ. ಆ್ಯಂಡ್ ಅದು ತುಂಬ ಕಾಸ್ಟ್ಲಿ ಬೇರೆ, ತುಂಬ ನೆಗೆಟಿವ್ ರಿವ್ಯೂಸ್ ಬೇರೆ ಇದೆ. ಇದಂದರೆ ನೀವು ಮನೇಲೇ ಮಾಡ್ಕೊಳ್ಳೋ ಇಂಗ್ರೀಡಿಯೆಂಟ್ಸ್, ತುಂಬ ಎಫಿಷಿಯೆಂಟ್ ರಿಸಲ್ಟ್ಸ್ ಅನ್ನೋದು ಸಿಗುತ್ತೆ. ಇದನ್ನು ಈ ಥರ ಹಾಕ್ಕೊಂಡು ಒಂದು ಲೋ ಫ್ಲೇಮಲ್ಲಿ ಒಂದು 15 to 20 ಮಿನಿಟ್ಸ್ ಇದನ್ನು ಬಾಯ್ಲ್ ಮಾಡ್ಕೊಳ್ಳಿ. ನೋಡಿ, ಅದು ಬಾಯ್ಲ್ ಆಗ್ತಾ ಆಗ್ತಾ ಹೀಗೆ ಕಾಣುತ್ತೆ. ನೀವು ಆ್ಯಲೋವೆರಾ ಜೆಲ್ ಅನ್ನೋದನ್ನು ಯೂಸ್ ಮಾಡ್ತಿದ್ದೀರಾ ಅಂದರೆ ನೀವು ಆ್ಯಲೋವೆರಾನ ಸ್ಕಿಪ್ ಮಾಡ್ತೀರಲ್ಲ, ಸೊ ಲಾಸ್ಟಲ್ಲಿ ಇನ್ನೇನು ಎಣ್ಣೆ ಹಚ್ಕೊತಿದ್ದೀರಾ ಅಂದಾಗ ನೀವು ಆ್ಯಲೋವೆರಾ ಜೆಲ್ಲನ್ನು ಆ ಎಣ್ಣೆಗೆ ಹಾಕಿ ಕಲಿಸ್ಕೊಂಡು ನೀವು ತಲೆಗೆ ಅಪ್ಲೈ ಮಾಡ್ಕೋಬೋದು. ಸೊ ಇದು ಬಾಯ್ಲ್ ಆದಮೇಲೆ ಆರಕ್ಕಂತ ಇಟ್ಟಿದ ಮೇಲೆ ಇದು ಕಂಪ್ಲೀಟಾಗಿ ಕೂಲ್ ಡೌನ್ ಆದಮೇಲೆ ಇಂಥ ಗ್ಲಾಸ್ ಕಂಟೈನರಲ್ಲಿ, ನಿಮ್ಮ ಹತ್ರ ಗ್ಲಾಸ್ ಕಂಟೈನರ್ ಇಲ್ಲ ಗ್ಲಾಸ್ ಬಾಟಲ್ ಈ ಥರದ್ರಲ್ಲಿ ಇದ್ದರೆ ಅದನ್ನು ಈ ಎಣ್ಣೆನ ಫಿಲ್ಟರ್ ಮಾಡಿಬಿಟ್ಟು ಅದರೊಳಗೆ ಹಾಕಿ ಇಟ್ಕೊಂಡ್ರೆ ತುಂಬ ದಿನ ಅದನ್ನು ಯೂಸ್ ಮಾಡ್ಬೋದು. ಈ ಆಯಿಲ್ ಅನ್ನೋದನ್ನು ಒಂದು ಗ್ಲಾಸ್ ಬಾಟಲಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ಆದಮೇಲೆ ಇದನ್ನು ಪ್ರತಿ ವಾರ 2 ಸರಿ ತಲೆಗೆ ಹಚ್ಕೊಂಡು ರಾತ್ರಿ ಬೆಳಿಗ್ಗೆ ಎದ್ದು ತಲೆ ಸ್ನಾನ ಮಾಡಿ. ಸೊ ಮೋರ್ ಎಫಿಷಿಯೆಂಟ್ ರಿಸಲ್ಟ್ ಅನ್ನೋದು ತುಂಬ ಜಲ್ದಿ ಕಾಣಬೇಕಂದ್ರೆ ಇದನ್ನು 1 ತಿಂಗಳು ಸರಿಯಾಗಿ ಮಾಡಿ, ನಿಮಗೆ ಚೇಂಜಸ್ ಅನ್ನೋದು ಗೊತ್ತಾಗುತ್ತೆ. ಹೇರ್ ಫಾಲ್ ಕಮ್ಮಿ ಆಗಿ ಹೊಸ ಹೇರ್ ಅನ್ನೋದು ಗ್ರೋತ್ ಆಗಿಬಿಟ್ಟು ಡ್ರ್ಯಾಂಡ್ರಫ್ ಅನ್ನೋದು ಕಮ್ಮಿ ಕೂಡ ಆಗುತ್ತೆ. ಹೀಗೆ ನನ್ನ ಸಪೋರ್ಟ್ ಮಾಡಿ ಬೆಳೆಸಿ. ಇದು ನನ್ನ ಮೊದಲನೇ ವಿಡಿಯೋ. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.